ನಮಸ್ಕಾರ. ನೀವು ನೋಡ್ತಾ ಇದ್ರೆ ಸುದ್ದಿ ನಡೆದಿರುವಂತಹ ಘಟನೆ ಏನು ಅಂದ್ರೆ, ಅದು ದುಬಾರಿಯಲ್ಲಿ ಎರಡು ಆನೆಗಳ ಕಾದಾಟದ ಮಹಿಳೆ ಸಾವನ್ನಪ್ಪಿರುವಂತದ್ದು. ಅಲ್ಲಿ ಮಹಿಳೆ ಯಾಕೆ ಅಂದ್ರೆ ಒಂದಿಷ್ಟು ಜನಕ್ಕೆ ಕ್ರೇಜು, ಸೆಲ್ಫಿ ತಕೊಳ್ಳೋದಾಗ್ಬೋದು, ಅಥವಾ ಆನೆ ಸ್ನಾನ ಮಾಡಿಸೋದಾಗ್ಬೋದು, ಅಥವಾ ಕಾಡು ಪ್ರಾಣಿಗಳಿಗೆ ಹುಲ್ ತಿನ್ಸೋದಾಗ್ಬೋದು. ಈ ರೀತಿಯ ಒಂದಿಷ್ಟು ಜನರಿಗೆ ಒಂದು ರೀತಿಯ ಕ್ರೇಜು, ತಾವು ತನ್ನದೇ ಒಂದು ಲೋಕದಲ್ಲಿ ಮೈ ಮರ್ತು ಬಿಡ್ತಾರೆ. ಆದ್ರೆ ಅಧಿಕಾರಿಗಳಂತೂ ಅದಕ್ಕೆ ಒಂದಿಷ್ಟು ನಿಯಮಗಳಿರುತ್ತೆ, ಯಾವ ರೀತಿ ಏನು ಜನರು ಹತ್ರಕ್ಕೆ ಬಿಡಬಾರ್ದು ಪ್ರಾಣಿಗಳು ಅಂತ. ಅದ್ಯಾವುದು ಪಾಲನೆ ಇರ್ಲಿಲ್ವಾ ಅಂತ ಒಂದಿಷ್ಟು ಪ್ರಶ್ನೆ ಉದ್ಭವ ಆಗ್ತಿರುವಂತದ್ದು. ಯಾಕಂದ್ರೆ ಈ ತಮಿಳ್ನಾಡಿನ ಒಂದಿಷ್ಟು ಮೂಲತಃ ಒಂದು ಕುಟುಂಬ ಏನ್ ಮಾಡುತ್ತೆ ಅಂದ್ರೆ, ಈ ದುಬಾರಿಯ ಆನೆಗಳ ಶಿಬಿರಕ್ಕೆ ಬರ್ತಾರೆ. ತನ್ನದೇ ಆದ ಒಂದು ರೀತಿಯ ಮೋಜು ಮಸ್ತಿಲಿ ಇರ್ತಾರೆ ಇವರು ಫ್ಯಾಮಿಲಿ. ಆನೆಗಳ ಜೊತೆ ಸ್ನಾನ ಮಾಡಿಸೋದು ಏನಂದ್ರೆ, ಅಲ್ಲಿ ದುಬಾರಿಯಲ್ಲಿ ಆನೆ ಸ್ನಾನ ಮಾಡ್ಸಕ್ಕೆ ಒಂದು ರೀತಿಯ ಅಮೌಂಟ್ ಇದೆ ಅಂತೆ, 500 ರೂಪಾಯಿ ಅಂತ. 500 ರೂಪಾಯಿ ಇಸ್ಕೊಂಡು ಆನೆಗೆ ಹೋಗಿ ಸ್ನಾನ ಮಾಡಿಸುವಂತದ್ದು ಇರುವಂತದ್ದು. ಓಕೆ, ಅದಾದ್ಮೇಲೆ ಆನೆಯ ಸ್ನಾನ ಮಾಡಿಸುವಂತ ಬಳಿಯ ಸಂದರ್ಭದಲ್ಲಿ ಮಹಿಳೆ ಜೈಮಾರ್ತಾಂಡ ಆನೆ ಇರುತ್ತೆ. ಆ ಜೈಮಾರ್ತಾಂಡ ಆನೆಯ ಪಕ್ಕದಲ್ಲೇ ಇದ್ದಂತ ಮಹಿಳೆ, ಅದರ ಪಕ್ಕದಲ್ಲೇ ಇದ್ದಂತ ಏನು ಕಂಜನ ಆನೆ ಇರುತ್ತೆ, ಇವೆರಡೂ ಸಹ ಗಂಡಾನೆಗಳು. ಬಟ್ ಇಲ್ಲಿ ನಾನು ಪ್ರಶ್ನೆ ಏನು ಅಂತಂದ್ರೆ, ವೀಕ್ಷಕರೇ, ಈ ದುಬಾರಿಯ ಆನೆಯ ಶಿಬಿರದಲ್ಲಿ ನಿಮ್ಗೆ ಒಂದಿಷ್ಟು ನಿಯಮಗಳು ಇರ್ಲಿಲ್ವಾ? ಜನರನ್ನ ಹತ್ರಕ್ಕೆ ಬಿಟ್ಟು ಸ್ನಾನ ಮಾಡಿಸ್ಕೊಂಡು ದುಡ್ಡನ್ನ ಪಡ್ಕೊಂಡು ಸರ್ಕಾರಕ್ಕೆ ಆದಾಯ ಗಳಿಸ್ಕೊಳ್ಳೋದೇ ಮುಖ್ಯ ಆಯ್ತಾ ನಿಮ್ಗೆ? ಈ ರೀತಿಯ ಘಟನೆಗಳು ನಡೆಯುತ್ತೆ ಅಂತ ನಿಮಗೆ ಗೊತ್ತಿಲ್ವಾ? ಅನ್ಕೋಬಹುದು ನೀವು. ಯಾವಾಗೋ ಒಂದ್ಸತಿ ನಡಿಬಾರದಂತ ಘಟನೆ ನಡೆದಿದೆ, ಹೋಗಿರೋಂತ ಮಹಿಳೆಯ ಪ್ರಾಣ ಮತ್ತೆ ಬರುತ್ತಾ ರೀ? ಉದಾಹರಣೆಗೆ ನೋಡ್ತಾ ಹೋದಾಗ ಹಲವು ಕಾರ್ಯಾಚರಣೆಗಳು ಆನೆಗಳು ಸತ್ತಿರುವಂತದ್ದು ನೋಡ್ತೀವಿ. ಹೇಳ್ತೀನಿ, ಸ್ವತಃ ಆನೆಯನ್ನು ಪಳಗಿಸಿದಂತಹ ಮಾವುತರು ಕಾವಾಡಿಗರನ್ನೇ ಕೊಂದು ಸಾಯಿಸಿರುವಂತಹ ಆನೆಗಳು ಇವೆ. ಪ್ರಾಣಿಗಳಲ್ಲೇ ಯಾವುದೇ ರೀತಿಯಲ್ಲಿ, ಯಾವ ಸಮಯದಲ್ಲಿ, ಯಾವ ಮೃಗಿಯ ರೀತಿಯಲ್ಲಿ ನಡೆದುಕೊಳ್ಳುತ್ತೆ ಅಂತ ಗೊತ್ತಾಗಲ್ಲ. ಅವು ತನ್ನದೇ ಲೋಕದಲ್ಲಿ ಇರ್ತವೆ. ಆನೆ ಆಗ್ಬೋದು ಅಥವಾ ಇತರೆ ಪ್ರಾಣಿಗಳಾಗ್ಬೋದು. ತಿಳ್ಕೊಳ್ಳಿ, ನೀವು ತಂದಿ ಪಳಗಿಸಿರ್ಬೋದು ಆನೆಗಳನ್ನ. ಈ ಘಟನೆ ನಡೆದಂತ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ, ಆ ಮಹಿಳೆಯ ಆನೆಯ ಪಕ್ಕ ಇದ್ದಂತ ಸಂದರ್ಭದಲ್ಲಿ ಆ ಪಾಪ ಆನೆಯ ಮಹಿಳೆ ಏನು ಮಾಡಿರ್ಲಿಲ್ಲ. ಪಕ್ಕದಲ್ಲೇ ಇದ್ದಂತಹ ಸಂದರ್ಭದಲ್ಲಿ ಎರಡೂ ಗಂಡಾನೆಗಳು ಯುದ್ಧ ಕಾಳಗದಲ್ಲಿ ಮಾಡದಂತ ಸಂದರ್ಭದಲ್ಲಿ ಏನಿ ಜೈಮಾರ್ತಾಂಡ ಆನೆ ಕೆರೆಯಲ್ಲಿ ಉಳು ಬೀಳುತ್ತೆ. ಆ ಸಂದರ್ಭದಲ್ಲಿ ಮಹಿಳೆ ಪಕ್ಕ ಇದಿರೋದ್ರಿಂದ ಆ ಒದ್ದಾಟದ ಸಮಯದಲ್ಲಿ ಕಾಲಿಗೆ ಸಿಲುಕಿ ಈ ಮಹಿಳೆ ಮೃತ ಪಡ್ತಾಳೆ. ಸ್ವತಃ ಗಂಡ ಪಕ್ಕದಲ್ಲೇ ಇರ್ತಾನೆ, ಮಗು ಇಟ್ಕೊಂಡು. ಒಂದು ರೀತಿಯ ಹೇಳ್ಕೊಳ್ಳೋದಕ್ಕಾಗಲ್ಲ, ಆ ರೀತಿಯ ಕರುಣಾಜನಕ ಕಿತ್ತು ಬರುತ್ತೆ ಕಣ್ಣಲ್ಲಿ ನೀರು. ಪಾಪ ಪ್ರಯತ್ನ ಪಡ್ತಾನೆ, ಮಹಿಳೆಯನ್ನು ಹೇಳ್ಕೊಳ್ಳೋದಕ್ಕಾಗಲ್ಲ ಅಲ್ಲಿ. ಆ ರೀತಿಯ ಸಂದರ್ಭದಲ್ಲಿ ಆ ರೀತಿಯಲ್ಲಿ ಯುದ್ಧ ಮಾಡ್ತಾ ಇರ್ತವೆ ಇದ್ದು ಆ ಎರಡೂ ಆನೆಗಳು, ಅವೆರಡು ಗಂಡಾನೆಗಳು. ಒಂದು ಬಾರಿ ಏನಾದ್ರೂ ಇದು ಮಕ್ನ ಆನೆ, ಜೈಮಾರ್ತಾಂಡ ಆನೆ ಎದ್ದಿದ್ರೆ ಅದು ಯಾವ ರೀತಿಯ ವಿಪಾಕಕ್ಕೆ ಹೋಗ್ತಿತ್ತೋ ಕಾಳಗ ಅಂತಾನೆ ಗೊತ್ತಿಲ್ಲ. ಈಗ ಮಾನ್ಯ ಅರಣ್ಯ ಸಚಿವರು ಈಶ್ವರ ಖಂಡ್ರೆ ಅವರು ಒಂದು SOP ತಂದವ್ರಿ, ಯಾವ್ದು ಸಹ ಆನೆಯ ಹತ್ರ ಹೋಗ್ಬಾರ್ದು, 100 ಮೀಟರ್ ಅಂತರ ಇರಬೇಕು, ಆನೆಯ ಸ್ನಾನ ಮಾಡ್ಸೋಕು ಹೋಗ್ಬಾರ್ದು ಅಂತಂದೆ. ಅದ್ರ ಮುಂಚೆಗೆ ಜ್ಞಾನ ಇರ್ಲಿಲ್ವಾ ನಿಮ್ಗೆ? ಅವಾಗ ಮುಂಚೆಗೆ ಜ್ಞಾನ ಇರ್ಲಿಲ್ವಾ ಸ್ವಾಮಿ? ಆಯ್ತು, ಆನೆಯ ಯುದ್ಧ ಕಾಳಗ ನಡೀತದೆ ಅಂತ ನಿಮ್ಗೆ ಅಲ್ಲಿ ಅಕ್ಕಪಕ್ಕ ಅಧಿಕಾರಿಗಳು ಏನಾಗಿದ್ರ? ಮಾವುತರು ಕಾವಾಡಿಗರು ಏನಾಗಿದ್ರ? ಮೇಲೆ ಕಂಜನಾನ ಮೇಲೆ ಕೂತಿದಂತ ಮಾವುತ ಕಾವಾಡಿ ಆಗಿರ್ಬಹುದು, ಅವನ್ ಕೈಗೆ ಹತೋಟಿಗೆ ಸಿಕ್ತಿಲ್ಲ ಕಂಜನಾನೆ. ಆ ರೀತಿ ಆಗೋದಕ್ಕೆ ಆನೆ ಏನ್ ಕಾರಣ? ಈ ಆನೆ ಸತ್ತಿದೆಯಲ್ಲ, ಇದಕ್ಕೆ ಯಾರು ಕಾರಣ ಸ್ವಾಮಿ? ಅವು ಮೂಕ ಪ್ರಾಣಿಗಳು, ಹೇಳ್ಕೊಳ್ಳಲ್ಲ. ನೀವು ತಂದು ಪಳಗಿಸಿರ್ತೀವ, ತನ್ನದೇ ಆದ ಲೋಕದಲ್ಲಿ ಅರಣ್ಯದಲ್ಲಿ ಇರ್ತವೆ ಅವು. ತಿಳ್ಕೊಳ್ಳಿ. ಈ ಕಂಜನಾನೆ 3 ಬಾರಿ ದಸರಾದಲ್ಲಿ ಪಾಲ್ಗೊಂಡಿರುತ್ತೆ. ಆದ್ರೆ ಈ ಸಮಯದಲ್ಲಿ ಈ ರೀತಿಯ ಮೃಗೀಯವಾಗಿ ಈ ರೀತಿಯ ವರ್ತನೆ ತೋರಿಸೋದಕ್ಕೆ ಕಾರಣ ಏನು ಗೊತ್ತಿಲ್ಲ. ಅದು ನಿಮ್ಗಳು ಗೊತ್ತು. ಅನ್ಯಾವಾಗ ಒಂದು ಆನೆ ಬಲಿಪಶುವಾಗಿ ಮಾಡಿದ್ರ? ಈ ಕಂಜನಾನೆನ ಮೈಸೂರಿಗೆ ದಸರಾಗ್ ಬರಬಾರ್ದು ಅಂತ ಕಟ್ಟಾಕುದ್ರ? ಅವು ಹೇಳಿದ್ವಾ ಸ್ವಾಮಿ ನನ್ನ ಕರ್ಕ ಬಂದು ಈ ರೀತಿ ಪಳಗಿಸಿ ಅಂತ? ಇವೆಲ್ಲವೂ ನೀವು ಮಾಡ್ಕೊಂಡಿರೋದು. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಈ ದುಬಾರಿಯ ಆನೆಯ ಶಿಬಿರದಲ್ಲಿ ಯಾವುದೇ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳು ಇರಲಿಲ್ಲ. ಖಂಡಿತ ಹೇಳ್ತೀನಿ, ಅಧಿಕಾರಿಗಳೇ, ನಿಮ್ ತಲೆಯಲ್ಲಿ ಲದ್ದಿ ಇತ್ತ, ಬೇರೆ ಏನಾದ್ರೂ ಇತ್ತ? ಏನ್ ಮಾಡ್ತಿದ್ರ ಅಲ್ಲಿ ಸ್ವತಃ ಅಧಿಕಾರಿಗಳು, ಅರಣ್ಯ ಅಧಿಕಾರಿಗಳು ಯಾರು ಇರ್ಲಿಲ್ಲ ಅಲ್ಲಿ. ಕಾವಾಡಿಗರು ಎಲ್ಲೋ 1-2-3 ಬಿಟ್ರೆ ಇನ್ಯಾರು ಇಲ್ಲ ಅಲ್ಲಿ. ಅಷ್ಟು ಪ್ರವಾಸಿಗರು ಜನ ಬಂದಿದ್ದಾರೆ. ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಗೊತ್ತು? ಆನೆಗೆ ಸ್ನಾನ ಮಾಡ್ಸೋದೇ ನಿಮಗೆ ಮುಖ್ಯ ಆಗಿತ್ತ ಜನರಿಗೆ, ಅವ್ರಿಗೆ? ಅವಾಗ ನೀವು ಗೊತ್ತಾಗಲ್ವಾ ಅವ್ರಿಗೆ, ಜನಕ್ಕೆ ಕೇಳ್ಬೇಕು ಅಂತ, ಹತ್ರ ಹೋಗ್ಬೇಡಿ ಅಂತ? ನಿಮ್ಗೆ ಏನ್ ಬೇಕಾಯ್ತು? ದುಡ್ಡು ಬೇಕಾಯ್ತು, ಸರ್ಕಾರಕ್ಕೆ ಆದಾಯ ಬೇಕಾಯ್ತು, ನೀವು ಕಳಿಸಿದ್ರ ಆನೆಗೆ ಸ್ನಾನ ಮಾಡಿಸಿ ಅಂತ. ಇದನ್ನ ಈಗ ಈ ರೀತಿಯ ಘಟನೆ ಆದ ಮೇಲೆ SOP ತಂದಿ ಈ ರೀತಿ ಯಾರು ಆನೆ ಹತ್ರ ಹೋಗ್ಬಾರ್ದು, 100ರಿಂದ ದೂರಾಡಿ ನೋಡ್ಬೇಕು ಅಂತ ರೂಲ್ಸ್ ಮಾಡಿದ್ರ. ನಮ್ ಜನ ಅಂತೂ ಅರ್ಥ ಮಾಡ್ಕೊಳ್ಳಲ್ಲ. ಅವ್ರದ್ದೇ ಆದ ಕ್ರೇಜ್ ಇರ್ತಾರೆ. ನೀವು ಅಧಿಕಾರಿಗಳು ಸ್ವಾಮಿ, ಒಂದಿಷ್ಟು ನಿಯಮಗಳು ತರಬೇಕು, ಹೇಳ್ಬೇಕು ಜನಕ್ಕೆ.
ಎಷ್ಟೊಂದು ದುರ್ಘಟನೆಗಳು, ಆನೆಗಳು, ಪ್ರಾಣಿಗಳು ಸತ್ತಿರುವಂತದ್ದು ನೋಡ್ತೀವಿ ಈ ಝೂಗಳಲ್ಲಿ. ಮೊನ್ನೆ ಒಂದು ನೋಡ್ದೋ, ನೀರಾನೆಯಿಂದ ವೈದ್ಯ ಒಂದು ಬಲಿಯಾಯಿತು. ಈ ತರ ಘಟನೆಗಳು ಸುಮಾರಿದೆ. ದಯವಿಟ್ಟು ಅರಣ್ಯ ಸಚಿವರ ಮನವಿ ಏನಂದ್ರೆ, ಈ ರೀತಿ ಘಟನೆ ಆಗ್ದಾಗ ನೋಡ್ಕೊಳ್ಳಿ. ಅಧಿಕಾರಿಗಳು ಒಂದು ರೀತಿಯ ಮುನ್ನೆಚ್ಚರಿ, ಆ ಸಾವಿಗೆ ಕಾರಣದಕ್ಕೆ ಯಾರು ಅನ್ನೋದನ್ನ ಹುಡುಕಿ, ಯಾರು ಈ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಯ್ತಾ ಕೂಡಲೇ ಸಸ್ಪೆಂಡ್ ಮಾಡಿ. ಹೇಳ್ಬೇಕು ಅಂದ್ರೆ ಆ ದುಬಾರಿಯಲ್ಲಿ ಯಾವುದೇ ರೀತಿಯ ವೈದ್ಯಕೀಯ ಸೌಲಭ್ಯ ಇಲ್ಲ. ಒಂದು ಆಂಬುಲೆನ್ಸ್ ಸಹ ಸ್ವತಃ